ಹಾ ಹೇಳೋ ಮಗ ಸಿಕ್ಕಾಪಟ್ಟೆ ಎಮರ್ಜೆನ್ಸಿನೋ ಅರ್ಜೆಂಟಾಗಿ ಒಂದು 20,000 ಕಾಸು ಬೇಕಾಗಿತ್ತು. ಅಪರೂಪ ಕೇಳ್ತಾ ಇದ್ಯಾ? 20,000 ಏನೋ 30,000ನೇ ಕಳಿಸ್ತೀನಿ ತಗೊಳ್ಳೋ. ಅಪ್ಪ ಏನ್ ಕಷ್ಟದಲ್ಲಿದ್ದಾನೋ ಏನೋ. ಕಾಸು ಬಂತು, ಇವಾಗ ಮಾಡ್ತೀನಿ ಅವನಿಗೆ. ನನ್ನ ಮೊಬೈಲ್ನ ಯಾರೋ ಹ್ಯಾಕ್ ಮಾಡಿದ್ದಾರೆ. ವಯಸ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಎಲ್ಲರನ್ನೂ ದುಡ್ಡು ಕೇಳ್ತಿದ್ದಾರೆ. ನಿಮ್ಗೆ ಆ ಥರ ಕಾಲ್ಸ್ ಬಂದರೆ ದಯವಿಟ್ಟು ದುಡ್ಡು ಕಳ್ಸಕ್ಕೆ ಹೋಗ್ಬಿಡಿ. ಮಗ ಹೇ ಮಗ, ಮದುವೆ ಆಗೋಣ ಅಂತಿದ್ದೀನಿ. ಹೇ ಗುಡ್ ಡಿಸಿಷನ್ ಮ್ಯಾನ್. ಸರಿ ಮೊದಲು ಸಾರಿ ಅಂತ ಕೇಳು. ಸಾರಿ ಕೇಳಬೇಕು? ಸಾರಿ ಕೇಳಿ ನೀನು. ಏನೋ ಕಾರಣ ಇಲ್ಲದೆ ಯಾಕೆ ಸಾರಿ ಕೇಳಬೇಕು? ಮದುವೆ ಆಗ್ಬೇಕು ತಾನೆ ನೀನು? ಆಗಬೇಕು. ಫಸ್ಟ್ ಸಾರಿ ಕೇಳು. ಸಾರಿ. ಈಗ ನೀನು ಮದುವೆ ಆಗಕ್ಕೆ ರೆಡಿ ಆಗಿದ್ಯಾ? ಅದೇಂಗೆ? ಏನೂ ಕಾರಣ ಇಲ್ಲದೆ ಸಾರಿ ಕೇಳ್ದೆ ಅಲ್ವಾ? ಈ ಬ್ಯಾಚುಲರ್ ಲೈಫು ಸಾಕಾಗೋಗಿದೆಯೋ, ಅದಕ್ಕೆ ಮದುವೆ ಆಗಿ ಖುಷಿಯಾಗಿರ್ಬೇಕು ಅಂತ ಡಿಸೈಡ್ ಆಗೋಗಿದ್ದೀನಿ. ಯಾಕೋ? ಮದುವೆ ಆಗ್ಬೇಕಾ ಖುಷಿಯಾಗಿರ್ಬೇಕಾ? ಎರಡರಲ್ಲಿ ಒಂದು ಡಿಸೈಡ್ ಆಗು. ಮದುವೆ ಆದವನು ಯಾವನ್ ಖುಷಿ ಆಗೋನು? ಮಗ, ನಾವು ಚಡ್ಡಿ ಹಾಕೋದು ಪ್ಯಾಂಟ್ ಒಳಗೆ, ಅದನ್ನ ಹಂಗೆ ಹಾಕೊಂಡು ಹೊರಗಡೆ ಓಡಾಡಕ್ ಆಗಲ್ಲ. ಹಂಗಿದ್ಮೇಲೆ ಕಲರ್ ತಗೊಳ್ಳೋದೇನಿಕ್ಕೆ? ರೂಲ್ಸ್ ಪ್ರಕಾರ ಪೆಟ್ರೋಲ್ ಬಂಕ್ ಅಲ್ಲಿ ಫೋನ್ ಯೂಸ್ ಮಾಡಂಗೆ ಇಲ್ಲ. ಮತ್ತೆ ಅವರೇ ಸ್ಕ್ಯಾನರ್ ತೋರಿಸಿ ಫೋನ್ ಪೇ ಮಾಡಿ ಅಂತಾರೆ. ಮಗ, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾರೆ, ಡೀಸೆಲ್ ಹಾಕ್ತಾರೆ. ಆದ್ರೆ ಪೆಟ್ರೋಲ್ ಬಂಕ್ ಅಂತಾನೆ ಯಾಕೆ ಕರೀತಾರೆ? ಡೀಸೆಲ್ ಬಂಕ್ ಅಂತಾನು ಕರಿಬೋದಲ್ಲ. ಈಗ ಇಂಡಿಯಾ ಗೇಟ್ ಅಂತ ಕರೀತಾರೆ. ನಾನು ಮೊನ್ನೆ ಹೋಗಿ ನೋಡಿದೆ, ಅದಕ್ಕೆ ಗೇಟೇ ಇಲ್ಲ. ಮತ್ತೆ ಇಂಡಿಯಾ ಗೇಟ್ ಅಂತ ಯಾಕೆ ಕರಿಬೇಕು? ಹೌದು ಮಗ, ಇಂಡಿಯಾ ಗೇಟ್ ಅಂದ್ಮೇಲೆ ಗೇಟ್ ಒಳಗಡೆನೆ ಬರಬೇಕು. ಆದ್ರೆ ಗೊತ್ತಿಲ್ಲದೆ ಕೆಲವರು ಫ್ಲೈಟ್ ಅಲ್ಲಿ, ಟ್ರೈನ್ ಅಲ್ಲಿ ಎಲ್ಲದ್ರಲ್ಲಿ ಬಂದ್ಬಿಡ್ತಾರೆ. ಈ ಹಾಸ್ಪಿಟ್ಲು 24/7 ಓಪನ್ ಇರುತ್ತೆ ಅಂತಾರೆ. ಮತ್ತೆ ಕಾಂಪೌಂಡ್ ಗೇಟ್ ಅವಶ್ಯಕತೆ ಏನಿದೆ ಅಲ್ವಾ? ಮಗ, ನಮ್ದು ಕೋವ್ಯಾಕ್ಸಿನ್, ನಿಂದ ಯಾವ್ದು? ನಂದು ಕೋವಿಶೀಲ್ಡ್. ಏನಪ್ಪ, ಕೋವ್ಯಾಕ್ಸಿನ್ ಸಕ್ಕ ಸ್ಟ್ರಾಂಗ್ ಆಗಿರ್ತದೆ. ಕೋವಿಶೀಲ್ಡ್ ಶೀಲ್ಡ್ ಇದ್ದಂಗೆ ಇರುತ್ತೆ. ಕೋವ್ಯಾಕ್ಸಿನ್ ಶೀಲ್ಡ್ ವ್ಯಾಕ್ಸಿನ್. ಮಗ, ಆ ಸೇಟು ಅಂಗಡಿಯಲ್ಲಿ ಸಮೋಸಾನೇ ಚೆನ್ನಾಗಿತ್ತು. ಕಚೋರಿನೇ ಚೆನ್ನಾಗಿತ್ತು. ಸಮೋಸ ಚೆನ್ನಾಗಿತ್ತು. ಕಚೋರಿಗೆ ಎಕ್ಸ್ಟ್ರಾ ಈರುಳ್ಳಿ ಹಾಕಿದ್ದ ಕಚೋರಿನೇ ಚೆನ್ನಾಗಿತ್ತು. ಒಂದ್ ನಿಮಿಷ, ಈ ಬದುಕಕ್ ನಾವು ಅವಾಗ ಕೋವಿಶೀಲ್ಡ್, ಕೋವ್ಯಾಕ್ಸಿನ್. ಹೌದಲ್ವಾ? ಆದ್ರೂ ಕಚೋರಿನೇ ಚೆನ್ನಾಗಿತ್ತು. ಸಮೋಸಾನೇ ಚೆನ್ನಾಗಿತ್ತು. ಕಚೋರಿನೇ ಚೆನ್ನಾಗಿತ್ತು. ಸಮೋಸಾನೇ ಚೆನ್ನಾಗಿತ್ತು. ಕಚೋರಿ ಸಮೋಸ ಚೆನ್ನಾಗಿತ್ತು. ಮಗ, ನೀನ್ ಏನ್ ಹೇಳೋ, ಬಿಸ್ನೆಸ್ ಮಾಡ್ಬೇಕು ಮಗ. ಹೌದೌದು. ಈಗ ನಮ್ಮ ಆಫೀಸ್ ಹತ್ರ ಒಂದು ಟೀ ಅಂಗಡಿ ಇದೆ. ಅವನು ಒಂದು ಟೀ 10 ರೂಪಾಯಿ ಅಂತ ಇಟ್ಕೋ. ಒಂದು ಟೀ 10 ರೂಪಾಯಿ ಆದ್ರೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 400 ಟೀ ಸೇಲ್ ಮಾಡ್ತಾನೆ. 4,000 ದಿನಕ್ಕೆ. ಅದ್ರಲ್ಲಿ ಹಾಲಿಗೆ, ಸಕ್ಕರೆಗೆ, ನೀರಿಗೆ ಎಲ್ಲಕ್ಕೆ ಸೇರಿ 1,000 ರೂಪಾಯಿ ಹೋಯ್ತು ಅಂತ ಇಟ್ಕೋ. 3,000 ರೂಪಾಯಿ ಲಾಭ ದಿನಕ್ಕೆ. 3,000 ರೂಪಾಯಿ ಲಾಭ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 90,000. ತಿಂಗಳಿಗೆ 90,000 ಲಾಭ. ಏನು ಇಲ್ಲ, ಟ್ಯಾಕ್ಸ್ ಇಲ್ಲ, ಏನಿಲ್ಲ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬಜ್ಜಿ ಬೋಂಡ ಹಾಕಿದ್ವಿ ಅಂತ ಇಟ್ಕೋ, ಇನ್ನೂ 4,000. ಎಷ್ಟಾಯ್ತು? ಪಕ್ಕ 90 + 90, 1,80,000. ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಜಾಸ್ತಿ ದುಡಿಬಹುದು, ಅದು ಟ್ಯಾಕ್ಸ್ ಇಲ್ಲದೆ. ಮಾಡೋಣ ಮಗ, ಮಾಡೋಣ. ಇವಾಗ ಟೀ ಕುಡಿಯೋಕೆ ಎಲ್ಲಿ ಹೋಗೋಣ?